2 ಅರಸುಗಳು ಅಧ್ಯಾಯ 1. ಅಹಾಬನು ಮರಣ ಹೊಂದಿದ ನಂತರ ಮೋವಾಬ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ತಿರುಗಿಬಿದ್ದರು. ಅಹಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪ್ಪರಿಗೆಯ ಜಾಳಾಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದಾಗ ತನ್ನ ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿರಿ ಎಂದು ಹೇಳಿ ಕಳುಹಿಸಿದನು. ಆಗ ಯೆಹೋವನ ದೂತನು ತಿಷ್ಬೀಯನಾದ ಎಲಿಯನಿಗೆ, ನೀನು ಹೋಗಿ ಸಮಾರ್ಯದ ಅರಸನ ಸೇವಕರನ್ನು ಎದುರುಗೊಂಡು ಅವರಿಗೆ, ನೀವು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಹೋಗುವುದೇನು? ಇಸ್ರಾಯೇಲ್ಯರಲ್ಲಿ ದೇವರಿಲ್ಲವೋ? ಅಹಜ್ಯನು ತಾನು ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂದು ಆಜ್ಞಾಪಿಸಿದನು. ಎಲೀಯನು ಹಾಗೆಯೇ ಮಾಡಿದನು. ದೂತರು ಅರಸನ ಬಳಿಗೆ ಹಿಂದಿರುಗಿ ಬಂದಾಗ ಅರಸನು, ನೀವು ಹಿಂದಿರುಗಿದ್ದೇಕೆ ಎಂದು ಕೇಳಿದನು. ಅದಕ್ಕೆ ಅವರು, ಒಬ್ಬ ಮನುಷ್ಯನು ನಮ್ಮನ್ನು ಎದುರುಗೊಂಡು ನಮಗೆ, ನಿಮ್ಮನ್ನು ಕಳುಹಿಸಿದ ಅರಸನ ಬಳಿಗೆ ಹೋಗಿ ಯೆಹೋವನ ಹೆಸರಿನಲ್ಲಿ ಅವನಿಗೆ, ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಕಳುಹಿಸುವುದೇನು? ಇಸ್ರಾಯೇಲ್ಯರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಹೇಳಿರಿ ಎಂದು ಆಜ್ಞಾಪಿಸಿದನು ಎಂದು ಉತ್ತರ ಕೊಟ್ಟರು. ಅರಸನು ತಿರುಗಿ ಅವರನ್ನು, ನಿಮಗೆ ಎದುರಾಗಿ ಹೀಗೆ ಹೇಳಿದ ಮನುಷ್ಯನು ಹೇಗಿದ್ದನು ಎಂದು ಕೇಳಲು ಅವರು, ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಉತ್ತರ ಕೊಟ್ಟರು. ಅದಕ್ಕೆ ಅರಸನು, ಆ ಮನುಷ್ಯನು ತಿಷ್ಬೀಯನಾದ ಎಲಿಯನೇ ಆಗಿರಬೇಕು ಅಂದನು. ಆಗ ಅರಸನು ಎಲಿಯನನ್ನು ಕರೆತರುವುದಕ್ಕಾಗಿ ಪಂಚದಶಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲೀಯನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ, ದೇವರ ಮನುಷ್ಯನೇ, ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಅದಕ್ಕೆ ಎಲೀಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನೂ ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನೂ ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಟ್ಟಿತು. ತರುವಾಯ ಅರಸನು ಇನ್ನೊಬ್ಬ ಪಂಚಾಶದಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಹೋಗಿ ಎಲೀಯನಿಗೆ, ದೇವರ ಮನುಷ್ಯನೇ, ಬೇಗನೆ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ ಎಂದು ಹೇಳಿದನು. ಆಗ ಎಲೀಯನು ಅವನಿಗೆ, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನೂ ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿಬಿಡಲಿ ಎಂದನು. ಕೂಡಲೇ ದೇವರು ಆಕಾಶದಿಂದ ಕಳುಹಿಸಿದ ಬೆಂಕಿಯು ಬಂದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಸುಟ್ಟು ಬಿಟ್ಟಿತು. ಅರಸನು ಮತ್ತೊಬ್ಬ ಪಂಚಾಶದಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಇವನು ಬಂದು ಎಲೀಯನ ಮುಂದೆ ಮೊಣಕಾಲೂರಿ ಅವನನ್ನು, ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ. ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ 2 ಪಂಚಾಶದಧಿಪತಿಗಳನ್ನು ಅವರ ಸಿಪಾಯಿಗಳನ್ನು ದಹಿಸಿಬಿಟ್ಟಿತಲ್ಲ. ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು. ಆಗ ಯೆಹೋವನ ದೂತನು ಎಲೀಯನಿಗೆ, ನೀನು ಇವನ ಸಂಗಡ ಹೋಗು, ಇವನಿಗೆ ಹೆದರಬೇಡ ಎಂದು ಹೇಳಿದ್ದರಿಂದ ಅವನು ಎದ್ದು ಇವನ ಜೊತೆಯಲ್ಲಿ ಅರಸನ ಬಳಿಗೆ ಹೋಗಿ ಅವನಿಗೆ, ನೀನು ಎಕ್ರೋನಿನ ದೇವರಾದ ಬಾಳ್ಜೆಬೂಬನನ್ನು ವಿಚಾರಿಸುವುದಕ್ಕೆ ದೂತರನ್ನು ಕಳುಹಿಸಿದ್ದೇನು? ಅಂಥ ವಿಚಾರ ಮಾಡುವುದಕ್ಕೆ ಇಸ್ರಾಯೇಲ್ಯರಲ್ಲಿ ದೇವರಿಲ್ಲವೋ? ನೀನು ಹೀಗೆ ಮಾಡಿದ್ದರಿಂದ ಹತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಯೆಹೋವನು ಎಲೀಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಅರಸನು ಸತ್ತನು. ಅವನಿಗೆ ಮಗನಿಲ್ಲದ್ದರಿಂದ ಅವನಿಗೆ ಬದಲಾಗಿ ಅವನ ತಮ್ಮನಾದ ಯೋರಾಮನೆಂಬವನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಗ ಯೆಹೋರಾಮನ ಆಳಿಕೆಯ 2ನೆಯ ವರ್ಷದಲ್ಲಿ ಅರಸನಾದನು. ಅಹಜ್ಯನ ಉಳಿದ ಚರಿತ್ರೆಯು ಅವನ ಕೃತ್ಯಗಳು ಇಸ್ರಾಯೇಲ್ಯರ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 1. 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯ.
ಇದಕ್ಕಿಂತಲೂ ಮುಂಚಿತವಾಗಿ ಏನು ನಡೀತೆ ಅಂತ ಹೇಳ್ಬಿಟ್ಟು ಮೊದಲನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯದಲ್ಲಿ ಏನು ನಡೀತೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಘಟನೆ ನಡೀತು. ಮೊದಲನೇ ಅಧ್ಯಾಯದಲ್ಲಿ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಈಗ 2ನೇ ಪುಸ್ತಕದಲ್ಲಿ ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ, ಇಸ್ರಾಯೇಲರ ಅರಸನಾದ ಆಹಾಜನು, ಯಹೂದದ ಅರಸನಾದಂಥ ಯೆಹೋಷಾಫಾಟನು ಇಬ್ಬರು ಯುದ್ಧಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದರೆ, ರಾಮೋತ್ ಗಿಲ್ಯಾದ್ ಎಂಬ ಸ್ಥಳವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಯುದ್ಧಕ್ಕೆ ಹೋಗ್ತಾರೆ. ಅದು ಶತ್ರುಗಳ ಕೈಗೆ ಸಿಕ್ಕಿರುವಂಥ ಒಂದು ಸ್ಥಳವಾಗಿರ್ತದೆ. ಅದು ಅವರಿಗೆ ಸೇರಿದಂಥ ಸ್ಥಳ. ಆದ ಕಾರಣ ಇಬ್ಬರು ಸೇರಿ ಹೋಗಿಬಿಟ್ರೆ ಸಿಕ್ಬಿಡ್ಬೋದು ಅಂತೇಳ್ಬಿಟ್ಟು ಎರಡು ದೇಶಗಳ ಇಬ್ಬರು ಅರಸುಗಳು ಹೋಗ್ತಾ ಇರುವಂಥ ವೇಳೆಯಲ್ಲಿ ಯಾರಾದರೂ ಪ್ರವಾದಿಗಳಿದ್ದರೆ ಅವ್ರನ್ನ ಕೇಳಿಸ್ಕೊಳ್ಳೋಣ, ಅವರಿಂದ ಕೇಳ್ಕೊಳ್ಳೋಣ, ದೇವ್ರ ಚಿತ್ತ ಏನಂತ ಕಂಡುಕೊಳ್ಳೋಣ ಎಂಬುದಕ್ಕೋಸ್ಕರವಾಗಿ ಅವ್ರು ಕೇಳಿದಾಗ ಅಹಾಬನ ಜೊತೆಯಲ್ಲಿ 400 ಜನರು ಪ್ರವಾದಿಗಳು ಇರ್ತಾರೆ. ಅವರು ಪ್ರವಾದಿಗಳೇ, ಆದರೂ ಕೂಡ ಅವರು ಹೇಳಿದ ಪ್ರವಾದನೆ ಸುಳ್ಳು ಪ್ರವಾದನೆ ಆಗಿಬಿಡ್ತವೆ. ಆದರೂ ಕೂಡ ಈ ಯೆಹೋಷಾಫಾಟನಿಗೆ ಇನ್ನೂ ಯಾರಾದರೂ ಪ್ರವಾದಿಗಳಿದ್ದಾರೆ ಅಂದರೆ, ಮೀಕಾಯೆಹು ಅಂತ ಒಬ್ಬನಿದ್ದಾನೆ, ಯಾವಾಗ ನೋಡಿದರೆ ಅಶುಭವನ್ನೇ ಆಡ್ತಾನೆ ಅಂತ ಹೇಳಿದಾಗ ಆಹಾಬನ ಅದನ್ನು ಹೇಳಿದಾಗ, ಇಲ್ಲ ಪರವಾಗಿಲ್ಲ ಅವ್ರನ್ನ ಕರೆಸ್ರಿ ಕೇಳೋಣ ಅಂತ ಹೇಳಿದಾಗ ಮೀಕಾಯೆಹು ಬಂದುಬಿಟ್ಟು ಹೇಳ್ತಾನೆ ವ್ಯಂಗ್ಯವಾಗಿ, ಹೋಗ್ರಿ ಎಲ್ಲ ಸಕ್ಸಸ್ ಆಗ್ತದೆ ಅಂದರೆ ಆಗಲ್ಲ ಎಂಬ ರೀತಿಯಲ್ಲಿ ಅವನು ವ್ಯಂಗ್ಯವಾಗಿ ಐರಾನಿಕಲಿ ಅವನು ಹೇಳಿದಾಗ ಆಹಾಬನ ಹೇಳ್ತಾನೆ, ನೋಡ್ದ ನಾನು ಹೇಳಿದೆ ಇವನು ಯಾವಾಗಲೂ ಅಶುಭನೇ ಹೇಳ್ತಾನೆ, ಇವಾಗಲೂ ಕೂಡ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಆಗ ಅವನೊಂದು ಮಾತನ್ನು ಹೇಳ್ತಾನೆ ರೀ. ಅದು ಭಾಳ ಸೀರಿಯಸ್ ಆದಂಥ ಮಾತು. ನಾನು ಪರಲೋಕವನ್ನು ಕಂಡೆನು, ಪರಲೋಕದಲ್ಲಿ ದೇವರು ಕೂತ್ಕೊಂಡಿರುವಂಥದ್ದು, ಯೆಹೋ ದೇವರು ಕೂತ್ಕೊಂಡಿರುವಂಥದ್ದನ್ನು ಕಂಡೆ. ಎಡಗಡೆಯಲ್ಲಿನೋ ಬಲಗಡೆಯಲ್ಲಿನೋ, ಎಡಬಲಗಡೆಯಲ್ಲಿ ನೋಡಿದರೆ ಎಷ್ಟೋ ದೊಡ್ಡ ಸೈನ್ಯ ನಿಂತ್ಕೊಂಡಿದ್ದರು. ಆಗ ದೇವರು ಒಂದು ಕ್ವಶ್ಚನ್ ಕೇಳ್ತಾನೆ, ಅದೇನೆಂದರೆ ಆಹಾಬನನ್ನು ವಂಚಿಸುವುದಕ್ಕೆ ಅಥವಾ ಅವನು ಸಾಯಬೇಕಲ್ವ, ಅವನಿಗೆ ಜಡ್ಜ್ಮೆಂಟ್ ಬರಬೇಕು, ಆದ ಕಾರಣ ಅವನನ್ನು ವಂಚಿಸಲಿಕ್ಕೆ ಯಾರು ಹೋಗ್ತೀರಂತ ಹೇಳಿದಾಗ ಒಂದು ಆತ್ಮ ಹೇಳ್ತದೆ ನಾನು ಹೋಗ್ತೀನಿ ಅಂತ. ದೇವ್ರು ಕೇಳ್ತಾನೆ ನೀನು ಹೋಗಿ ಅದನ್ನು ಹೇಗೆ ಮಾಡ್ತೀಯ ಅಂದರೆ, ಆತ್ಮ ಹೇಳ್ತದೆ ನಾನು ಹೋಗ್ಬಿಟ್ಟು ಆ 400 ಪ್ರವಾದಿಗಳ ಬಾಯಲ್ಲಿ ಸೇರಿಕೊಂಡು ಸುಳ್ಳು ಪ್ರವಾದಿನ ಹೇಳುವಂತೆ ಮಾಡ್ತೀನಿ ಅಂತ ಹೇಳಿದಾಗ ದೇವರು ಹೋಗು, ಸಕ್ಸಸ್ ಆಗಲಿ, ನಿನಗೆ ಸಫಲನಾಗ್ತಿ ನೀನು ಅಂತ ಕಳಿಸ್ಬಿಡ್ತಾನೆ. ಅದರ ಬಗ್ಗೆ ನಾವು ಯೋಚನೆ ಮಾಡುವಾಗ ಇದೇನಿದು ದೇವರು ಈ ರೀತಿಯಾಗಿ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆಗೆ ಉತ್ತರ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನದಲ್ಲಿ, ಯಾರ್ಯಾರು ಸತ್ಯವನ್ನು ಪ್ರೀತಿಸುವುದಿಲ್ವೋ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಕಳುಹಿಸಿ ಅಥವಾ ಆತ್ಮವನ್ನು ಕಳುಹಿಸಿ ಸುಳ್ಳನ್ನು ನಂಬುವುದಕ್ಕೆ ಬಿಟ್ಬಿಡ್ತಾನಂತ್ರಿ. ಅದೇ ಆಹಾಬನಿಗೆ ಅವತ್ತಾಯಿತು. ಅದೇ ರೀತಿಯಾಗಿ ಆಹಾಬನು ಯುದ್ಧಕ್ಕೆ ಹೋಗಿ ಸತ್ತು ಹೋಗ್ತಾನೆ. ಆ ಟೈಮ್ನಲ್ಲಿ ಅವನ ರಕ್ತವು ಆ ಒಂದು ರಥದಲ್ಲಿ ಇರುವುದನ್ನು ಯಾರೋ ತೊಳಿತಾ ಇದ್ರು ಅವನ ಸೇವಕರು. ಆಗ ನಾಯಿಗಳು ಬಂದು ಅವನ ರಕ್ತವನ್ನು ನೆಕ್ಕಿದವು. ನಾಬೋತ್ ಎಂಬಂಥ ನೀತಿವಂತನನ್ನು ಕಲ್ಲೆಸೆದು ಅನ್ಯಾಯವಾಗಿ ಕೊಲೆ ಮಾಡಿದಾಗ ನಾಯಿಗಳು ಬಂದು ನಾಬೋತನ ರಕ್ತವನ್ನು ನೆಕ್ಕಿದ ಹಾಗೆ ಅರಸನಾದ ಆಹಾಬನ ರಕ್ತವನ್ನು ನೆಕ್ತದೆ ಎಂಬುದಾಗಿ ದೇವರು ಪ್ರವಾದಿ ಮುಖಾಂತರ ಹೇಳಿದ್ದು ಆಗ ನೆರವೇರಿತು. ಹೌದು, ಅವನ ತರುವಾಯ ಆಹಾಬನ ಮಗನಾದ ಅಹಜ್ಯನು ರಾಜನಾಗ್ತಾನೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಬ್ಜೆಕ್ಟು. ಚೆನ್ನಾಗಿ ಕೇಳಿಸ್ಕೊಡ್ರಿ. 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ಆಹಾಬನ ಮರಣ ಹೊಂದಿದ ನಂತರ ನಾವು ಸತ್ತಿದ್ದು ನೋಡಿದ್ವಿ. 1ನೇ ಅಧ್ಯಾಯ, ಮೋವಾಬ್ಯರು ಇಸ್ರಾಯೇಲರಿಗೆ ವಿರೋಧವಾಗಿ ತಿರುಗಿ ಬಿದ್ದರು. ನೋಡ್ರಿ, ಒಬ್ಬ ಭಕ್ತಿವಂತನಾದ ರಾಜನಿರುವಾಗ ಎಲ್ಲ ಸುಗಮವಾಗ್ತದೆ. ಯಾವಾಗ ಭಕ್ತಿ ಕಡಿಮೆ ಆಗ್ತದೆ ಆಗ ಶತ್ರುಬಲ ಹೆಚ್ಚಾಗುತ್ತೆ. ಇಲ್ಲಿ ಕೂಡ ನೋಡುವಾಗ ಅಹಜ್ಯನು ಅವನಿಗೊಂದು ಆಕ್ಸಿಡೆಂಟ್ ಆಗಿಬಿಡ್ತದೆ ರೀ. ಏನು ಆಕ್ಸಿಡೆಂಟ್ ನೋಡೋಣ ಬನ್ನಿರಿ. 2ನೇ ಅರಸುಗಳ ಗ್ರಂಥ 2nd ಬುಕ್ ಆಫ್ ದ ಕಿಂಗ್ಸ್ 1ನೇ ಅಧ್ಯಾಯದಲ್ಲಿ 2ನೇ ವಚನ ಈ ರೀತಿಯಾಗಿದೆ. ಅಹಜ್ಯನು ಅಂದ ಹಾಗೆ ಅಹಜ್ಯ ಅಂತ ಹೇಳಿದರೆ ಜೆಹೋವಾ ಆಸ್
ಸೀಸ್ಡ್. ಯೆಹೋವನವನನ್ನು ಸೆಳೆಕೊಂಡನು, ಯೆಹೋವನವನನ್ನು ವಶಪಡಿಸಿಕೊಂಡನು, ಅಥವಾ ಆತನನ್ನು ಹಿಡ್ಕೊಂಡಿದ್ದಾನೆ, ಆತನನ್ನು ಮುಟ್ಟಿದ್ದಾನೆ ಎಂಬಂಥ ಒಳ್ಳೆಯ ಒಂದು ಹೆಸರು. ಆದರೆ ಅವನ ಹೆಸರಿಗೆ ತಕ್ಕಂತೆ ನಡೆದನೋ ಇಲ್ಲವೋ ನಾನು ನೋಡೋಣ. ಅಹಾಜ್ಯನು ಸಮಾರ್ಯದಲ್ಲಿ ತನ್ನ ಮೇಲುಪರಿಗೆಯ ಜಾಳಾಂಧರ ಕಿಟಕಿಯಿಂದ ಅಲ್ಲಿ ನೋಡ್ತಾ ಇದ್ದಾಗ ಕಿಟಕಿಯಿಂದ ಬಿದ್ದೋಗ್ತಾನೆ. ಆಕ್ಸಿಡೆಂಟ್ ಆಗಿಬಿಡ್ತೈತೆ ಅವನಿಗೆ, ಅಪಘಾತ. ಬಿದ್ದು ಅಸ್ವಸ್ಥನಾದಾಗ ಅವನು ಭಾಳ ಸಿಕ್ಕಾಗ್ಬಿಡ್ತಾನೆ. ಭಾಳ ಎತ್ತರದಲ್ಲಿ ಕಟ್ಟಿದಂಥ ಮೇಲಿಂದ ಬಿದ್ದರೆ ಏನಾಗೋದು? ಅವಾಗೇನಾಗ್ತಾನೆ, ಅವನೇನು ಮಾಡ್ತಾನೆ, ಅಹಾಜ್ಯನು ತನ್ನ ಸೇವಕರನ್ನು ಕರೆದು ಒಂದು ಮಿಸ್ಟೇಕ್ ಮಾಡ್ತಾನೆ ರೀ, ದೊಡ್ಡ ತಪ್ಪು. ಏನು ತಪ್ಪು ಅದು? ಸೇವಕರನ್ನು ಕರೆದು ಅವರಿಗೆ, ನೀವು ಎಕ್ರೋನಿನ ದೇವರಾದ, ಯೆಹೋವ ದೇವರಲ್ಲ, ಬೇರೆ ಯಾವುದೋ ಎಕ್ರೋನ್ ಅಂತ ಹೇಳಿದರೆ ಎರಾಡಿಕೇಷನ್ ಅಂತ ಹೇಳಿದ್ರೆ ತೆಗೆದು ಹಾಕುವ. ಒಂದು ರೀತಿಯಿಂದ ಇವನನ್ನು ತೆಗೆದು ಹಾಕ್ತಾರೆ ಎಂಬುದು ಗೊತ್ತಾಗಲಿಲ್ಲ ಅವನಿಗೆ. ಎಕ್ರೋನಿನ ದೇವರಾದ ಬಾಲ್ಜೆಬೂಬ್ ಅಂತ ಹೇಳಿದರೆ ಬಾಳನು ಹಾರುವನು ಅಂತ ಅರ್ಥ. ಬಾಲ್ಜೆಬೂಬ್ ಅಂತ ಹೇಳಿದರೆ ಯಜಮಾನನು ಹಾರುವನು, ಹಾರುವ ದೇವರು ಅಂತ ಅರ್ಥ. ಹಾರುವ ಯಜಮಾನನು, ಬಾಲ್ ಆಫ್ ಫ್ಲೈ ಅಂತ ಹೇಳ್ಬಿಟ್ಟು. ಆ ಅನ್ಯ ಬಾಲ್ಜೆಬೂಬನ ಬಳಿಗೆ ಹೋಗ್ಬಿಟ್ಟು, ಸನ್ನಿಧಿಗೆ ಹೋಗ್ಬಿಟ್ಟು, ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವನೋ ಇಲ್ವೋ ಎಂಬುದನ್ನು ವಿಚಾರಿಸ್ರಿ. ನಾನು ಸಿಕ್ಕಾಗ್ಬಿಟ್ಟಿದ್ದೇನೆ, ನನಗೆ ಹೀಲಿಂಗ್ ಆಗ್ತದಾ ಇಲ್ವಾ, ನನಗೆ ಸ್ವಸ್ಥವಾಗ್ತದಾ ಇಲ್ವಾ ಎಂಬುದನ್ನು ಸ್ವಲ್ಪ ವಿಚಾರಿಸ್ರಿ ಅಂತ ಹೇಳ್ಬಿಟ್ಟು ಸೇವಕರನ್ನು ಕಳಿಸ್ತಾನೆ. ಈಗ ಸೇವಕರು ಸುಮಾರು ಕೆಲವರಾಗಿ ಅವರು ಬರ್ತಾ ಇದ್ದಾರೆ, ಅದನ್ನು ಊಹೆ ಮಾಡಿಕೊಂಡ್ರೆ. ಬರ್ತಾ ಇದ್ದಾಗ ಆಗ ಯೆಹೋವನ ದೂತನು ತಿಷ್ಬಿಯನಾದ ಎಲಿಯನಿಗೆ, ಈಗ ಎಲಿಯನ್ ಬರ್ತಾನೆ. ಈಗ ರಾಜ ಸಿಕ್ಕಾಗಿದ್ದಾನೆ, ಅಹಾಬನ ಮಗನಾದ ಅಹಾಜ್ಯ ಸಿಕ್ಕಾಗ್ಬಿಟ್ಟಿದ್ದಾನೆ. ಭಾಳ ಸೀರಿಯಸ್ ಅದು. ಯಾಕಂದರೆ ಹೋಗಿ ವಿಚಾರಿಸ ಅಂತ ಹೇಳಿದಾಗ ಅದರಲ್ಲೇ ಗೊತ್ತಾಗ್ತದೆ, ಚಿಕ್ಕ ಸಿಕ್ನೆಸ್ ಅಲ್ಲ, ದೊಡ್ಡ ಸಿಕ್ನೆಸ್ಸು, ಸೀರಿಯಸ್ ಆಗಿದ್ದ. ಆದ ಕಾರಣ ಸೇವಕನನ್ನು ಕಳಿಸ್ತಿದ್ದಾನೆ. ಸೇವಕನು ಈಗ ಏನು ಮಾಡ್ತಾರೆ, ಅನ್ಯ ದೇವರು ಬಾಲ್ಜೆಬೂಬನ ಹತ್ರ ಹೋಗಿ ವಿಚಾರಿಸ್ಬೇಕಂತ ಹೋಗ್ತಿದ್ದಾಗ ಎಲಿಯನು ಎದುರುಗೊಂಡು ಏನು ಹೇಳ್ತಾನೆ, ಎಕ್ರೋನಿನ ದೇವರಾದ ಬಾಲ್ಜೆಬೂಬನನ್ನು ವಿಚಾರಿಸುವುದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ? ಪ್ರವಾದಿ, ಐ ಲೈಕ್ ಅಬೌಟ್ ದಿ ಪ್ರಾಫಿಟ್ಸ್. ಅವ್ರು ಏನು ಮಾಡ್ತಾರೆ, ಕೆಲವು ಸಾರಿ ಬೇರೆಯವ್ರ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ತಾರೆ. ಯಾಕಂತ ಹೇಳಿದ್ರೆ ದೇವರು ಕೂಡ ಬೇರೆಯವರ ವಿಷಯದಲ್ಲಿ ಇಂಟರ್ಫಿಯರ್ ಆಗುವಂಥ ಹಕ್ಕು ಆತನಿಗಿದೆ. ಕಾರಣ ಪ್ರೀತಿ. ದೇವರು ಪ್ರೀತಿಯಿಂದ ಅದನ್ನು ಮಾಡ್ತಾನೆ. ಆದ ಕಾರಣ ಯಾಕೆ ದೇವರು ಟೈಮ್ ವೇಸ್ಟ್ ಮಾಡಬೇಕು? ದೇವರು ಪ್ರೀತಿವಂತನು, ದೇವರು ನೀತಿವಂತನು, ಅಥವಾ ದೇವರು ಪ್ರೀತಿಯಿಂದ ನ್ಯಾಯವನ್ನು ಪಾಲಿಸುವಾತನು. ಆದ ಕಾರಣ ಬೇರೆ ಅನ್ಯ ದೇವರ ಹತ್ರ ಯಾಕೆ ನೀವು ಹೋಗ್ತೀರಿ? ಹಾಗೆ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾನೆ, ಐ ಲೈಕ್ ಇಟ್. ನನಗೆ ಭಾಳ ಇಷ್ಟ ಅದು. ಯಾಕಂದರೆ 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಅವನೇನು ಹೇಳ್ತಾನೆ, ಇಸ್ರಾಯೇಲರಲ್ಲಿ ದೇವರಿಲ್ಲವೋ? ವಾವ್, ಈಸ್ ದೇರ್ ನೋ ಗಾಡ್ ಇನ್ ಇಸ್ರೇಲ್? ದೇವರು ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹೊರಗೆ ಹೋಗ್ತಿದ್ದೀರಾ, ಬೇರೆ ಕಡೆ ಹೋಗ್ತಿದ್ದೀರಾ, ಅನ್ಯ ದೇವರ ಹತ್ರ ವಿಚಾರಿಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ರಿ. ದೇವರ ಸೇವಕನಾದ ಎಲಿಯನು ಆ ಮಾತನ್ನು ರಾಜನಿಗೆ ಕೇಳ್ತಾನೆ. ರಾಜ ಅಂತ ಹೇಳಿದ್ರೆ ರಾಜನ ಸೇವಕರು ಹೋಗ್ತಾ ಇರ್ತಾರೆ. ಅವನ ಹತ್ರ ಹೋಗಿ, ಅಹಾಜ್ಯನು ತಾನು ಹತ್ತಿದ ಮಂಚದಿಂದ ಇಳಿಯದೆ ಸಾಯಲೇಬೇಕು. ಸ್ಟ್ರಾಂಗ್. ಮೊದಲೇ ಸೀರಿಯಸ್ ಆಗಿದ್ದಾನೆ ರಾಜ. ಸೀರಿಯಸ್ ಆಗುವಾಗ ನಾನು ಬದುಕೊಳ್ತೇನಾ ಇಲ್ವಾ, ವಾಸಿ ಆಗ್ತೇನಾ ಇಲ್ವಾ ಅಂತ ಹೇಳ್ಬಿಟ್ಟು ಸೇವಕರನ್ನು ಬೇರೆ ಅನ್ಯ ದೇವರು ಬಾಲ್ಜೆಬೂಬನ ಹತ್ರ ಕಳಿಸ್ತಾ ಇದ್ದಾನೆ. ಕಳಿಸಿದಾಗ ಎಲಿಯನು ಬಂದುಬಿಟ್ಟು 3 ವಿಷಯ ಹೇಳ್ತಾನೆ. ಮೊದಲನೇ ವಿಷಯ, ಯಾಕೆ ನೀವು ಅನ್ಯ ದೇವರ ಹತ್ರ ಹೋಗ್ತಿದ್ದೀರಿ? ವೈ ಆರ್ ಯು ಗೋಯಿಂಗ್ ಟು ಅನ್ ಹೀದನ್ ಗಾಡ್? 2ನೇ ಕ್ವಶನ್, ಇಸ್ರಾಯೇಲ್ನಲ್ಲಿ ದೇವರಿಲ್ವಾ? ಇಸ್ ದೇರ್ ನೋ ಗಾಡ್ ಇನ್ ಇಸ್ರೇಲ್? 3ನೇ ಪ್ರವಾದನೆ, 3ನೇ ಮಾತು, ಅಹಾಜ್ಯನು ಮಂಚದಿಂದ
ಇಳಿಯದೆ ಸತ್ತು ಹೋಗ್ತಾನೆ. ಈ ಮಾತನ್ನು ಹೇಳಿದ ತಕ್ಷಣ ಏಲಿಯನು ಆ ಮಾತನ್ನು ಹೇಳಿದಾಗ ಏನಾಗ್ತದೆ, ಸೇವಕರು ಇದನ್ನು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡ್ಬಿಟ್ಟು ಏನು ಹೇಳ್ತಾರೆ, ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ತಾರೆ ರಾಜನಿಗೆ ರಿಪೋರ್ಟ್ ಮಾಡಿದಾಗ ರಾಜ ಕೇಳ್ತಾನೆ, ಅವನು ಹೇಗಿದ್ದವನು, ಪ್ರವಾದನೆ ಹೇಳಿದವನು, ಹೌ ಡಿಡ್ ಯು ಲುಕ್ ಲೈಕ್ ಅಂತ ಹೇಳಿದಾಗ ಆ ಮನುಷ್ಯ, ಯಾಕಂದರೆ ಹೆಸರು ಗೊತ್ತಿಲ್ಲ ಅವನು ಯಾರು ಅಂತ ಹೇಳ್ಬಿಟ್ಟು ಈ ಸೇವಕರಿಗೆ, ಆ ಮನುಷ್ಯನು ಹೇಗಿದ್ದನಂತ ಹೇಳ್ಬಿಟ್ಟು 7ನೇ ವಚನದಲ್ಲಿ ಕೇಳಿದಾಗ 8ನೇ ವಚನ 2ನೇ ಅರಸುಗಳ ಗ್ರಂಥ ಅವರು ಹೇಳ್ತಾರೆ, ಅವನು ಕಂಬಳಿಯನ್ನು ಹೊದ್ದುಕೊಂಡಿದ್ದನು. ಆ ದಿವಸಗಳಲ್ಲಿ ಕಂಬಳಿ ಭಾಳ ರೇರ್ ಆಗಿತ್ತು, ಇವೊಂದು ಟ್ರೇಡ್ ಮಾರ್ಕ್ ಇದ್ದ ಹಾಗಿತ್ತು, ಅಥವಾ ಅವನ ಒಂದು ಗುರುತಿತ್ತು. ಯಾವಾಗ ನೋಡಿದರೂ ಕಂಬಳಿಯನ್ನು ಹೊದ್ದುಕೊಂಡಿದ್ದನು. ಅವನ ಸೊಂಟಕ್ಕೆ ತೊಗಲಿನ ನಡಕೊಟ್ಟು ಇತ್ತು, ಒಂದು ಬೆಲ್ಟ್ ಹಾಕ್ಕೊಂಡಿದ್ದ. ಆ ಬೆಲ್ಟು ಲೆದರ್ ಬೆಲ್ಟ್, ಅದು ತೊಗಲಿನ ನಡುಕಟ್ಟು ಇತ್ತು ಎಂದು ಈ 2 ಗುರುತನ್ನು ಮಾರ್ಕ್ಸ್ ಹೇಳ್ತಾರೆ. ಅದಕ್ಕೆ ಅರಸನು ಇಮಿಡಿಯೇಟ್ಲಿ ಇವನು ಗುರುತು ಹಿಡಿತಾನೆ, ಅಹಜ್ಯನು. ಆ ಮನುಷ್ಯನು ಎಲಿಯನೇ. ಯಾಕಂದರೆ ಈ ಅಹಜ್ಯನ ತಂದೆ ಆಹಾಬನಿಗೆ ಎಲಿಯನ ಬಗ್ಗೆ ಬಹಳ ಕಾಂಟ್ಯಾಕ್ಟ್ ಇತ್ತು. ಯಾಕಂದರೆ ಬೆಂಕಿ ಪರಲೋಕದಿಂದ ಬರಮಾಡಿದ್ದವೆಲ್ಲ ಬ್ಯಾಕ್ಗ್ರೌಂಡ್ ಇತ್ತು. ನಾಬೋತನ ವಿಷಯದಲ್ಲಿ ಪ್ರವಾದನೆ ಹೇಳಿದ್ದನು. ಇದೆಲ್ಲ ಆಹಾಬನಿಗೆ ಡೈರೆಕ್ಟಾಗಿ ಎಲಿಯನು ಸಂಧಿಸ್ತಿದ್ದನು. ಆದರೆ ಈ ಅಹಜ್ಯನಿಗೆ ಗೊತ್ತಿರಲಿಲ್ಲ. ಆದರೆ ಚಿಕ್ಕ ಹುಡುಗ ಇದ್ದಾಗ ಬಹುಶಃ ಇವನು ನೋಡಿರಬೇಕು ಖಂಡಿತವಾಗಿ. ಯಾಕಂದರೆ ರಾಜ್ಕುಮಾರನು ಎಲಿಯನನ್ನು ನೋಡಿರಬೇಕಾದ ಕಾರಣ ಆ ರೀತಿಯಾಗಿ ಪ್ರಾಫೆಸಿ ಹೇಳಿದಂಥ ಪ್ರವಾದನೆ ಹೇಳಿದವನು ಎಲಿಯನೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಇವನು ಕೋಪ ಮಾಡಿಕೊಂಡು ಏನು ಮಾಡ್ತಾನೆ, ಪಂಚದಶಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳನ್ನೇ ಏನು ಮಾಡ್ತಾನೆ, ಹೋಗಿ ಎಲಿಯನು ಹಿಡ್ಕೊಂಡು ಬನ್ನಿರಿ ಎಂಬುದಾಗಿ ಕಳಿಸ್ತಾನೆ ರೀ. 50 + 1 51 ಜನರನ್ನು ಕಳಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ದೃಶ್ಯ ಕಾದಿದೆ. ಭಾಳ ಮೂವಿಂಗ್ ಆಗಿರುವಂಥದ್ದು, ಡ್ರಮ್ಯಾಟಿಕ್ ಆಗಿರುವಂಥ ಒಂದು ಸಂಗತಿ ಏನಂದರೆ, ಅವ್ರು 51 ಜನ ಹೋಗ್ತಾರೆ. ಸ್ವಲ್ಪ ಅದನ್ನು ಊಹಿಸ್ಕೊಳ್ರಿ. ಎಲಿಯನು ಪ್ರವಾದಿ ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡಿದ್ದಾನೆ. ಕೆಳಗೆ ರಾಜನ 51 ಜನರು ಲೀಡರು + 50 ಜನರು ಸಿಪಾಯಿಗಳು. ಒಬ್ಬ ಪ್ರವಾದಿ, ಅದರಲ್ಲಿ ಬೇರೆ ಇವನು ವಯಸ್ಸಾಗ್ಬಿಟ್ಟಿದೆ, ಮುದುಕನಾಗಿದ್ದಾನೆ. ಒಬ್ಬರು ಕರ್ಕೊಂಬಂದರೆ ಸಾಕು, 51 ಜನರು ಯಾಕೆ ಹೋಗಬೇಕು, ಹೇಗೋ ಹೋದರು. ಆದರೆ ಅವರು ಮಾತಾಡಿದ್ದು ನನಗೆ ಇಷ್ಟ. ಯಾಕಂದರೆ 9ನೇ ವಚನದಲ್ಲಿ, ದೇವರ ಮನುಷ್ಯನೇ ಇಳಿದು ಬಾ, ಅರಸನು ನಿನ್ನನ್ನು ಕರೆಯುತ್ತಾನೆ, ಅಷ್ಟೇ ಹೇಳ್ತಾರೆ. ದೇವರ ಮನುಷ್ಯನೇ 1, ಇಳಿದು ಬಾ 2ನೇದು, ರಾಜ ನಿನ್ನ ಕರೀತಾನೆ ಅಂತ ಹೇಳ್ತಾರೆ. ಆಗ ಎಲಿಯನು ಏನು ಹೇಳ್ತಾನೆ, ಭಾಳ ವಿಚಿತ್ರ, ಸ್ಟ್ರೇಂಜ್. 10ನೇ ವಚನ, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಯನ್ನು ಸುಟ್ಬಿಡಲಿ ಅಂತ ಹೇಳ್ತಾನೆ. ತಕ್ಷಣ ಏನಾಗ್ಬಿಡ್ತು, ಮೇಲಿಂದ ಬೆಂಕಿ ಬಿದ್ದು 51 ಜನರು ಔಟ್, ಸತ್ತೋಗ್ಬಿಡ್ತಾರೆ. ಕಡೆಗೆ ಆಕಾಶದಿಂದ ಬೆಂಕಿ ಬಿದ್ದು ಇವರು ಸತ್ತು ಹೋದ್ರಂದ ತಕ್ಷಣ ಏನಾಗ್ಬಿಡ್ತದೆ, ರಾಜ ಏನು ಮಾಡ್ತಾನೆ, ಇನ್ನೂ ಒಂದು 51 ಜನರನ್ನು ಕಳಿಸ್ತಾನೆ. ಆಲ್ರೆಡಿ 51 ಜನ ಸತ್ತು ಹೋದರು. ಈಗ 2ನೇ ಟೀಮ್ ಕಳಿಸ್ತಾನೆ 11ನೇ ವಚನದಲ್ಲಿ. ಇನ್ನೊಬ್ಬ ಪಂಚಾಶತದ ಅಧಿಪತಿ, ಅಂದರೆ 50 ಜನರಿಗೆ ಇನ್ಚಾರ್ಜ್ ಆಗಿರೋಂಥ ಒಬ್ಬ ಲೀಡ್ರನ್ನ ಕಳಿಸ್ತಾನೆ. ಅವನು ಕೂಡ ಬಂದುಬಿಟ್ಟು, ದೇವರ ಮನುಷ್ಯನೇ ಇಳಿದು ಬಾ, ರಾಜ ನೀನು ಕರೀತಿದ್ದಾನೆ ಅಂದರು. ಎಲಿಯನ್ ಹೇಳ್ತಾನೆ, ನಾನು ದೇವ್ರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಂದು ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನು ಸುಟ್ಟು ಬಿಡಲಿ ಅಂತ ಹೇಳಿದ ತಕ್ಷಣ ಇನ್ನೊಂದು 50 ಜನರು ಔಟ್. ಎಷ್ಟು ಜನ ಸತ್ತೋದ್ರು? 50 + 50 100. ಲೀಡರ್ಗಳು ಇಬ್ಬರು ಲೀಡರ್ಗಳು ಸೇರಿ 102 ಜನರು ಔಟ್. ಆಗ ರಾಜ ಏನು ಮಾಡ್ತಾನೆ, 3ನೇ ಟೀಮ್ನ ಕಳಿಸ್ತಾನೆ ರೀ. 3ನೇ ಟೀಮ್ ನಾಯಕನು
ಬರ್ತಾನೆ. 13ನೇ ವಚನದಲ್ಲಿ ಬರೆದಿದೆ. 3ನೇ ಟೀಮ್ ಬಂದಾಗ ಆದರೆ ಒಂದು ವ್ಯತ್ಯಾಸ, ಈ ಲೀಡರ್ ಸ್ವಲ್ಪ ಬುದ್ಧಿವಂತನಾಗಿರ್ತಾನೆ ರೀ. ಯಾಕಂದರೆ ಇವನು ಕೇಳಿಬಿಟ್ಟಿರ್ತಾನೆ, ಈಗಾಗಲೇ 50 ಜನರು ಔಟ್, ಪ್ಲಸ್ ಇನ್ನೊಂದು 50 ಜನರು ಔಟ್, 102 ಜನರು ಸತ್ತು ಹೋಗ್ಬಿಟ್ರು, ಸುಡಲ್ಪಟ್ರು ಅಂತ ಹೇಳಿದಾಗ ಈ 3ನೇ ಲೀಡ್ರು ಎಲಿಯನ ಮುಂದೆ ಬಂದು ಮೊಣಕಾಲೂರಿ. ವಾವ್, ಗುಡ್. ದೇವ್ರ ಸೇವಕನ ಮುಂದೆ ಮೊಣಕಾಲೂರಿ, ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ. ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದ 2 ಪಂಚಾಶತದ ಪತಿಗಳನ್ನು, ಅವರ ಸಿಪಾಯಿಗಳನ್ನು ದಹಿಸಿಬಿಡ್ತಲ್ಲ, ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ ಅಂತ ಹೇಳಿದಾಗ ಏನಾಗ್ತದೆ, ದೇವದೂತನು ಹೇಳ್ತಾನೆ ಎಲಿಯನಿಗೆ, ಹೋಗು, ಇವನ ಜೊತೆಗೆ ಹೋಗು ಅಂತ. ಕೆಲವು ಸಾರಿ ನೋಡ್ರಿ, ಮಾತಿನಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಅದು ದೇವ್ರ ಸೇವಕರ ಹತ್ರ ಮಾತನಾಡುವಾಗ ನಾನು ಅನೇಕ ಸಾರಿ ದೊಡ್ಡ ತಪ್ಪು ಮಾಡಿ ದೇವ್ರ ಸೇವಕರ ಮುಂದೆ ಸಿಕ್ಕಿಬಿದ್ದುಬಿಟ್ಟಿದ್ದೇನೆ. ಆದರೆ ದೇವ್ರ ಮುಂದೆ ಕೂಡ ನಾವು ಎಚ್ಚರವಾಗಿ ಇರಬೇಕು. ಕಡೆಗೆ ಇವನು ಈ 51 ಜನರ ಜೊತೆಯಲ್ಲಿ ಆತನು ಹೋಗ್ತಾನೆ ರೀ. ಆ ರೀತಿಯಾಗಿ ಹೋದಾಗ ಅವನು ಡೈರೆಕ್ಟಾಗಿ ಮಾತಾಡ್ತಾನೆ. ಯೆಹೋವನ ಎಲಿಯನ ಮುಖಾಂತರವಾಗಿ ಮುಂತಿಳಿಸಿದಂತೆ ಏನಾಗ್ಬಿಡ್ತು, ಆ ಅರಸನು, ಯಾಕೆ ನೀನು ಎಕ್ರೋನ್ನ ದೇವರ ಬಳಿಗೆ ವಿಚಾರಿಸ್ಲಿಕ್ಕೆ ಹೋಗ್ತಿದ್ದಿ ಎಂಬುದಾಗಿ, ದೇವರಿಲ್ವೋ, ಹೀಗೆ ಮಾಡಿದ್ದರಿಂದ ನೀನು ಮಂಚ ಇಳಿಯದೆ ಸಾಯಲೇಬೇಕೆಂಬುದಾಗಿ ಯೆಹೋವನನ್ನು ತಾನೆ ಅಂತ ಹೇಳಿದ ತಕ್ಷಣ ಅವನು ಸತ್ತು ಹೋಗ್ತಾನೆ. ಹೌದು, ರಾಜ ಸತ್ತು ಹೋಗ್ತಾನೆ. ಅವನು ಸತ್ತೋದ ಮೇಲೆ ಅವನಿಗೆ ಮಕ್ಕಳಿರಲಿಲ್ಲ. ಆಹಾಜನಿಗೆ ಮಕ್ಕಳಿರಲಿಲ್ಲ. ಆ ರಾಜನಿಗೆ, ಅಂದರೆ ಆಹಾಬನ ಮಗನಾದ ಆಹಾಜನಿಗೆ ಮಕ್ಕಳಿರಲಿಲ್ಲ. ಅವನು ಸತ್ತೋದನು. ಅವನ ಬದಲಾಗಿ ಅವನ ತಮ್ಮ ಯೋರಾಮನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಗ ಯೋರಾಮನ ಆಳಿಕೆಯ 2ನೇ ವರ್ಷದಲ್ಲಿ ಅರಸನಾದನು. ಹೌದು, ಅಹಜ್ಯನ ತರುವಾಯ ತಮ್ಮನಾದ ಯೋರಾಮನು ಎಂಬುವನು ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಮಗ ಯೆಹೋರಾಮನು, ಇದು ಸ್ವಲ್ಪ ಕನ್ಫ್ಯೂಸ್, ಯೋರಾಮನು ಯೆಹೋರಾಮನ ಆಳಿಕೆ 2ನೇ ವರ್ಷದಲ್ಲಿ ಅರಸನಾಗ್ತಾನೆ. ಈ ರೀತಿಯಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗಿ ಮುಗಿಯುತ್ತದೆ 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯ. 2ನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. The second book of the Kings, chapter 1. Then Moab rebelled against Israel after the death of Ahab, and Ahaziah fell down through a lattice in his upper chamber that was in Samaria, and was sick. And he sent messengers and said unto them, Go, inquire of Baal-zebub, the god of Ekron, whether I shall recover of this disease. But the angel of the Lord said to Elijah the Tishbite, Arise, go up to meet the messengers of the king of Samaria, and say unto them, Is it not because there is not a God in Israel, that ye go to inquire of Baal-zebub, the god of Ekron? Now therefore thus saith the Lord, Thou shalt not come down from that bed on which thou art gone up, but shalt surely die. And Elijah departed. And when the messengers turned back unto him, he said unto them, Why are ye now turned back? And they said unto him, There came a man up to meet us, and said unto us, Go, turn again unto the king that sent you, and say unto him, Thus saith the Lord, Is it not because there is not a God in Israel, that thou sendest to inquire of Baal-zebub, the god of Ekron? Therefore thou shalt not come down from that bed on which thou art gone up, but shalt surely die.
And he said unto them, What manner of man was he which came up to meet you, and told you these words? And they answered him, He was an hairy man, and girt with a girdle of leather about his loins. And he said, It is Elijah the Tishbite. Then the king sent unto him a captain of 50 with his 50, and went up to him. And behold, he sat on the top of an hill. And he spake unto him, Thou man of God, the king hath said, Come down. And Elijah answered and said to the captain of 50, If I be a man of God, then let fire come down from heaven, and consume thee and thy 50. And there came down fire from heaven, and consumed him and his 50. Again also he sent unto him another captain of 50 with his 50. And he answered and said unto him, O man of God, thus hath the king said, Come down quickly. And Elijah answered and said unto them, If I be a man of God, let fire come down from heaven, and consume thee and thy 50. And the fire of God came down from heaven, and consumed him and his 50. And he sent again a captain of the third 50 with his 50. And the third captain of 50 went up, and came and fell on his knees before Elijah, and besought him, and said unto him, O man of God, I pray thee, let my life and the life of these 50 thy servants be precious in thy sight. Behold, there came fire down from heaven, and burnt up the 2 captains of the former 50s with their 50s. Therefore let my life now be precious in thy sight. And the angel of the Lord said unto Elijah, Go down with him, be not afraid of him. And he arose and went down with him unto the king. And he said unto him, Thus saith the Lord, Forasmuch as thou hast sent messengers to inquire of Beelzebub the god of Ekron, is it not because there is no God in Israel to inquire of his word? Therefore thou shalt not come down off that bed on which thou art gone up, but shalt surely die. So he died according to the word of the Lord which Elijah had spoken. And Jehoram reigned in his stead in the 2nd year of Jehoram the son of Jehoshaphat king of Judah, because he had no son. Now the rest of the acts of Ahaziah, which he did, are they not written in the book of the Chronicles of the kings of Israel?